ವಾರ ಮುಗ್ದಿದೆ ಗೊತ್ತಾಗ್ಲಿಲ್ಲ ಗುರುವೆ. ನಾನು ನಿಮ್ಮನು ಮತ್ತೊಮ್ಮೆ ವೀಕ್ಲಿ ರೌಂಡ್ ಆಫ್ ಜೊತೆಗೆ ನಿಮ್ ಮುಂದೆ ಬಂದಿದ್ದೀನಿ. ಬನ್ನಿ ಹಾಗಿದ್ರೆ ಸ್ಯಾಂಡಲ್ವುಡ್ ಇಂದ ಬಾಲಿವುಡ್ ವರ್ಗೂ ಯಾವ್ದೆಲ್ಲ ಸ್ಟೋರಿಗಳು ಸೌಂಡ್ ಮಾಡ್ತಿದೆ, ನಮ್ಮ ಇಂಡಸ್ಟ್ರಿಯ ಇನ್ಸೈಡ್ ನ್ಯೂಸ್ ಏನು ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಅನೌನ್ಸ್ಮೆಂಟ್ಸ್. ಮಾರ್ಚ್ 13ಕ್ಕೆ ಅಂದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇಗೆ 4 ದಿನ ಮುಂಚೆ ಅಪ್ಪು ಅವರ ಆಕಾಶ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪಕ್ಕಾ 4K ಸ್ಟ್ಯಾಂಡರ್ಡ್ಸ್ ಜೊತೆಗೆ ಅಪ್ಪು ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಸಿನಿಮಾನ ನೋಡಬಹುದಾಗಿದೆ. ಸಿನಿಮಾದ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಲಾಗಿದ್ದು, ಪ್ರತಿಯೊಬ್ಬ ಅಪ್ಪು ಅಭಿಮಾನಿ ಸಿನಿಮಾದ ಟಿಕೆಟ್ ನ ಈಗಲೇ ಬುಕ್ ಮಾಡಿಕೊಂಡು ಅಪ್ಪು ಅವರ ಬರ್ತ್ಡೇ ಆನಿವರ್ಸರಿಯನ್ನ ಒಂದು ವಾರಕ್ಕಿಂತ ಮುಂಚೆನೆ ಆಚರಿಸೋದಕ್ಕೆ ರೆಡಿಯಾಗಿದ್ದಾರೆ. ಬಿಗ್ ಅಪ್ಡೇಟ್ಸ್. ದುರಂಧರ್ 2 ಸಿನಿಮಾದ ಅಡ್ವಾನ್ಸ್ ಟಿಕೆಟ್ ಬುಕಿಂಗ್ ಈಗಾಗಲೇ ಸ್ಕೈ ರಾಕೆಟ್ ಆಗಿದೆ ಅಂತಾನೆ ಹೇಳ್ಬೋದು. ಅಡ್ವಾನ್ಸ್ ಟಿಕೆಟ್ ಬುಕಿಂಗ್ ಪ್ರಾರಂಭ ಆದಂತಹ 24 ಗಂಟೆಗಳಲ್ಲೇ ಸಿನಿಮಾದ 1.35 ಲಕ್ಷ ಟಿಕೆಟ್ಗಳು ಸೇಲ್ ಆಗಿದೆ. ಇದ್ರ ಮೂಲಕನೇ ಭರ್ಜರಿ 8.47 ಕೋಟಿ ರೂಪಾಯಿಗಳ ಕಲೆಕ್ಷನ್ ಕೂಡ ಆಗ್ಬಿಟ್ಟಿದೆಯಂತೆ. ಇದರಲ್ಲೇ ಗೊತ್ತಾಗುತ್ತೆ ಅಡ್ವಾನ್ಸ್ ಟಿಕೆಟ್ ಬುಕಿಂಗ್ ಇಂದ ಹಿಡಿದು ಕೊನೆವರೆಗೂ ಸಿನಿಮಾ ಯಾವ ರೀತಿಯಲ್ಲಿ ಆಡಿಯನ್ಸ್ ನಲ್ಲಿ ಇವತ್ತಿಗೂ ಕೂಡ ಒಂದು ಫ್ರೆಶ್ ಬಜ್ ಅನ್ನ ಹೊಂದಿದೆ ಅಂತ. ಖಂಡಿತವಾಗ್ಲೂ ಟಾಕ್ಸಿಕ್ ಗಿಂತ ಮುಂಚೆ ದುರಂಧರ್ 2 ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಈ ವರ್ಷದ ಹೈಯೆಸ್ಟ್ ಗ್ರಾಸರ್ ಸಿನಿಮಾ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಸಿನಿಮಾ 19ಕ್ಕಲ್ಲ, ಮಾರ್ಚ್ 18ಕ್ಕೇನೆ ಎಲ್ಲಾ ಕಡೆ ಪ್ರೀಮಿಯರ್ ಶೋ ನಲ್ಲೇ ಸಿನಿಮಾ ತೋರಿಸೋದಕ್ಕೆ ಸಿದ್ಧವಾಗ್ತಾ ಇದೆ. ಟೀಸರ್ ಅಂಡ್ ಟ್ರೈಲರ್ ರಿಲೀಸಸ್. ಟ್ರೈಲರ್ ವಿಚಾರಕ್ಕೆ ಬರೋದಾದ್ರೆ ಮೊದಲಿಗೆ ದುರಂಧರ್ 2 ಸಿನಿಮಾದ ಕನ್ನಡದ ಟ್ರೈಲರ್ ಬಗ್ಗೆ ಮಾತಾಡಲೇಬೇಕು. ಸ್ವಲ್ಪ ಮಟ್ಟಿಗೆ ಟ್ರೈಲರ್ ಆಡ್ ಭಾಷೆಯಲ್ಲಿ ಇರಬೇಕಿತ್ತು ಅನ್ನೋದನ್ನ ಬಿಟ್ರೆ ಇನ್ನೆಲ್ಲವೂ ಓಕೆನೆ. ಕನ್ನಡದ ಡಬ್ಬಿಂಗ್ ಕೂಡ ಒಂದು ಮಟ್ಟಿಗೆ ಚೆನ್ನಾಗೇ ಬಂದಿದೆ. ಸಿನಿಮಾ ಕನ್ನಡದಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ. ಕೊನೆ ಬಾರಿ ನಿಮಗೆ ಗೊತ್ತು, ಬೆಂಗಳೂರಿನಲ್ಲಿ ಹಿಂದಿಯಲ್ಲೇ ರಿಲೀಸ್ ಆಗಿನೇ ಮಿಡ್ ನೈಟ್ ಶೋಗಳು ಕೂಡ ಹೌಸ್ಫುಲ್ ಆಗೋ ರೀತಿಯಲ್ಲಿ ಸಿನಿಮಾ ಸಕ್ಸಸ್ಫುಲ್ ಆಗಿ ಓಡ್ತು. ಇನ್ನು ಈ ಸಲ ಸಿನಿಮಾ ಕನ್ನಡದಲ್ಲಿ ಕೂಡ ರಿಲೀಸ್ ಆಗ್ತಾ ಇದ್ದು ಖಂಡಿತವಾಗ್ಲೂ ದೊಡ್ಡ ಮಟ್ಟದ ಯಶಸ್ಸನ್ನ ರಾಜ್ಯದ ರಾಜಧಾನಿಯಲ್ಲಿ ಪಡ್ಕೊಳ್ಳುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ನನ್ನ ಪ್ರಕಾರ ಸೌತ್ ಅಲ್ಲಿ ಈ ಸಿನಿಮಾ ಯಾವ್ದಾದ್ರು ಸಿಟಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಓಡುತ್ತೆ ಅಂತಂದ್ರೆ ಅದು ಖಂಡಿತವಾಗ್ಲೂ ನಮ್ಮ ಬೆಂಗಳೂರಲ್ಲೇ. ಕ್ವಾಲಿಟಿ ಹಾಗೂ ಕಂಟೆಂಟ್ ಎರಡು ಕೂಡ ಟಾಪ್ ನಾಚ್ ಆಗಿದೆ. ಸಿನಿಮಾ ಬಂದ್ಮೇಲೆ ಹೇಗಿದೆ ಅಂತ ಕಾದ್ ನೋಡೋಣ. ಲವ್ ಮಾಕ್ಟೇಲ್ 3 ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗಿದ್ದು, ಟಾಕ್ಸಿಕ್ ಸಿನಿಮಾ ಪೋಸ್ಟ್ಪೋನ್ ಆಗಿರುವಂತಹ ಕಾರಣದಿಂದಾಗಿ ಒಂದು ಕನ್ನಡದ ಸಿನಿಮಾ ಆದ್ರೂ ಈ ಹಾಲಿಡೇ ಸೀಸನ್ಗೆ ರಿಲೀಸ್ ಆಗ್ಬೇಕಲ್ವಾ, ಅದೇ ಕಾರಣಕ್ಕೇನೆ ಈ ಸಿನಿಮಾ ಅದೇ ದಿನ ರಿಲೀಸ್ ಆಗ್ತಾ ಇದೆ, ಅಂದ್ರೆ ಮಾರ್ಚ್ 19ಕ್ಕೆ. ಈ ಬಾರಿ ಟ್ರೈಲರ್ ಸಾಕಷ್ಟು ಕ್ಯೂರಿಯಾಸಿಟಿ ತರಿಸಿದೆ. ಯಾಕಂದ್ರೆ ಹೊಸ ಪ್ರೀತಿಗಿಂತ ಹೆಚ್ಚಾಗಿ ಮಗಳ ಪ್ರೀತಿಯನ್ನ ಹಂಬಲಿಸುವಂತಹ ತಂದೆಯ ಸ್ಟೋರಿಯನ್ನ ಈ ಸಿನಿಮಾ ಹೇಳೋದಕ್ಕೆ ಹೊರಟಿದೆ ಅಂತ ಟ್ರೈಲರ್ ತೋರಿಸ್ತು. ನಿಧಿಮಾ ಹೇಳಿದ್ರು ಕೂಡ ಹೊಸ ಸಂಗಾತಿಯನ್ನ ಅವನು ಹುಡುಕ್ತಾನ, ಅದು ಅವನಿಗೆ ಸಿಗುತ್ತಾ ಅನ್ನೋದಕ್ಕೆ ಲವ್ ಮಾಕ್ಟೇಲ್ 2 ಸಿನಿಮಾ ನಿಂತಿದ್ದು. ಅಲ್ಲಿಂದ ಲವ್ ಮಾಕ್ಟೇಲ್ 3 ಕಂಟಿನ್ಯೂ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಫೈನಲ್ ಚಾಪ್ಟರ್ ಅನ್ನುವಂತಹ ಮಾತು ಕೂಡ ಟ್ರೈಲರ್ ನಲ್ಲೇ ಕೇಳಿ ಬಂದಿದೆ. ಹೀಗಾಗಿ ಇದು ಈ ಸಿನಿಮಾದ ಫ್ರಾಂಚೈಸಿಯ ಕೊನೆಯ ಸಿನಿಮಾ ಆಗಿರ್ಬೋದು ಅಂತ ಹೇಳಲಾಗ್ತಿದೆ. ಖಂಡಿತವಾಗ್ಲೂ ಎಮೋಷನಲ್ ಎಲಿಮೆಂಟ್ಸ್ ಗಳು ಈ ಸಿನಿಮಾದಲ್ಲಿ ಜೋರಾಗಿ ಇರುತ್ತೆ ಅನ್ನೋದನ್ನ ಹೇಳ್ಬೋದು. ನಕುಲ್ ಅಭಯಂಕರ್ ಅವರು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದು ಇಂಪ್ರೆಸಿವ್ ಅಂತ ಅನಿಸ್ತು. ಕಥೆಯನ್ನ ಬರೆಯೋದಕ್ಕೂ ಕೂಡ ಮಿಲನಾ ನಾಗರಾಜ್ ಅವರು ಡಾರ್ಲಿಂಗ್ ಕೃಷ್ಣ ಅವರಿಗೆ ಸಹಾಯ ಮಾಡಿದ್ದಾರೆ. ಈ ದಂಪತಿಗಳಿಗೆ ಈ ಸಿನಿಮಾದಿಂದ ಒಳ್ಳೇದಾಗ್ಲಿ. ಈ ಸಿನಿಮಾ ವಿಷಯವಾಗಿ ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೆ. ಒಂದು ಫನ್ ರೌಂಡ್ ರಿಲೀಸ್ ಮಾಡಿದೀನಿ, ನೋಡಿ ಸಿಕ್ಕಾಪಟ್ಟೆ ಮಜಾ ಆಗಿದೆ. ನೀವು ಕೂಡ ನಗ್ತೀರಾ. ಎಕ್ಸ್ಟ್ರಾಸ್ ಅಂಡ್ ಬಸ್. ಎಲ್ಲಿ ನೋಡಿದ್ರು ದುರಂಧರ್ 2 ಸಿನಿಮಾದ ಮಾತುಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಹೇಳೋದಾದ್ರೆ ಮೊದಲ ಚಾಪ್ಟರ್ ನಲ್ಲಿ ಸಿನಿಮಾದಲ್ಲಿ ಬಡೆ ಸಾಬ್ ಪಾತ್ರವನ್ನ ಯಾರು ಮಾಡ್ತಾರೆ ಅನ್ನುವಂತಹ ರೀತಿಯಲ್ಲಿ ಪ್ರಶ್ನೆಗಳು ಜೋರಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬಂದಿತ್ತು. ಈಗ ಅದಕ್ಕೆ ಕ್ರಮೇಣವಾಗಿ ಉತ್ತರ ಸಿಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಇಮ್ರಾನ್ ಹಾಶ್ಮಿ ಈ ಪಾತ್ರವನ್ನ ಮಾಡ್ತಾ ಇದ್ದಾರೆ ಅಂತ ಸಿನಿಮಾದ ಕಾಸ್ಟ್ ಡೀಟೇಲ್ಸ್ ನ ಒಂದು ಪೇಜ್ ನಲ್ಲಿ ಕಂಡು ಬಂದಿದೆ. ಕೇವಲ ಇಲ್ಲಿ ಇಮ್ರಾನ್ ಹಾಶ್ಮಿ ಮಾತ್ರ ಅಲ್ಲ, ಸಿನಿಮಾದಲ್ಲಿ ಉರಿ ಸಿನಿಮಾದ ಕ್ಯಾರೆಕ್ಟರ್ ಗಳ ಹೆಸರನ್ನ ಕೂಡ ಮೆನ್ಷನ್ ಮಾಡಲಾಗಿದೆ. ಒಂದ್ ರೀತಿಯಲ್ಲಿ ಉರಿ ಹಾಗೂ ದುರಂಧರ್ ಎರಡು ಸಿನಿಮಾಗಳ ಸಿನಿಮ್ಯಾಟಿಕ್ ಯೂನಿವರ್ಸ್ ಅನ್ನುವಂತಹ ರೀತಿಯಲ್ಲಿ ಇದನ್ನ ತೋರಿಸಲಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇದು ಸಖತ್ ವೈರಲ್ ಆಗ್ತಿದೆ. ಆದ್ರೆ ಇದು ನಿಜ ಅಂತ ಹೇಳೋದಕ್ಕೆ ಒಂದು ಚಿಕ್ಕ ಸುಳಿವು ಕೂಡ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಆದ್ರೆ ಇದನ್ನ ಅಲ್ಲಗೆಳೆಯೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹೀಗಾಗಿ ಇಷ್ಟೆಲ್ಲ ತಲೆಗೆ ಹುಳ ಬಿಟ್ಟಿರುವಂತಹ ವಿಚಾರವನ್ನ ನಾವು ಮಾರ್ಚ್ 19ಕ್ಕೆ ಸಿನಿಮಾ ಥಿಯೇಟರ್ ನಲ್ಲಿ ನೋಡಿನೇ ಅರ್ಥ ಮಾಡ್ಕೋಬೇಕು. ಹೊಂಬಾಳೆ ಫಿಲ್ಮ್ಸ್ ಪ್ರೊಡಕ್ಷನ್ ಹೌಸ್ ನಿರ್ಮಾಣದಲ್ಲಿ ಒಂದು ಸಿನಿಮಾದಲ್ಲಿ ಬಾಲಿವುಡ್ ನ ಗ್ರೀಕ್ ಗಾಡ್ ಹೃತಿಕ್ ರೋಷನ್ ನಾಯಕನಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಎನ್ನುವಂತಹ ಅನೌನ್ಸ್ಮೆಂಟ್ ಸಾಕಷ್ಟು ಸಮಯಗಳ ಹಿಂದೆನೆ ಅಧಿಕೃತವಾಗಿ ಹೊರಗೆ ಬಂದಿತ್ತು. ಇನ್ನು ಈ ಸುದ್ದಿಗೆ ಇನ್ನಷ್ಟು ಪುಷ್ಟಿ ಕೊಡುವಂತಹ ರೀತಿಯಲ್ಲಿ ಸಿನಿಮಾದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಗಳು ಈಗ ಕೇಳಿ ಬರ್ತಾ ಇದೆ. ಕೊರಟಾಲ ಶಿವ ಡೈರೆಕ್ಷನ್ ನಲ್ಲಿ ಸಿನಿಮಾ ಮೂಡ್ ಬರಲಿದೆ ಎನ್ನುವಂತಹ ಅಪ್ಡೇಟ್ ಸಿಕ್ಕಿದೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲದೆ ಇದ್ರೂ ಕೂಡ ಗಾಂಧಿನಗರದ ಗಲ್ಲಿಗಳಲ್ಲಿ ಈ ಸುದ್ದಿ ಓಡಾಡೋದಕ್ಕೆ ಪ್ರಾರಂಭ ಆಗಿದೆ. ಸೌತ್ ನ ಪಕ್ಕಾ ಮಾಸ್ ಡೈರೆಕ್ಟರ್ ಜೊತೆಗೆ ಬಾಲಿವುಡ್ ನ ಪಕ್ಕಾ ಕ್ಲಾಸ್ ಹೀರೋ ಯಾವ ರೀತಿಯಲ್ಲಿ ಬ್ಲೆಂಡ್ ಆಗ್ತಾರೆ ಅನ್ನೋದನ್ನ ನೋಡೋದಕ್ಕೆ ಆಡಿಯನ್ಸ್ ಕಾಯ್ತಾ ಇದ್ದಾರೆ. ದೇವರ ಸಿನಿಮಾದ ನಂತರ ಕೊರಟಾಲ ಅವರ ಈ ಕೊಲಾಬರೇಷನ್ ಖಂಡಿತವಾಗ್ಲೂ ಹೃತಿಕ್ ರೋಷನ್ ಅಭಿಮಾನಿಗಳಿಗೆ ಹಬ್ಬದೂಟವನ್ನು ಕೊಡೋದ್ರಲ್ಲಿ ಡೌಟೇ ಇಲ್ಲ. ಬಟ್ ಸ್ಟಿಲ್ ಅಫಿಷಿಯಲ್ ಅನೌನ್ಸ್ಮೆಂಟ್ ವರೆಗೂ ನಾವು ವೇಟ್ ಮಾಡಲೇಬೇಕು. ಪ್ರಶಾಂತ್ ನೀಲ್ ಅವರ ಮುಂದಿನ ಸಿನಿಮಾ ರಾಕಿಂಗ್ ಸ್ಟಾರ್ ಯಶ್ ಅವರ ಜೊತೆಗೆ ಆಗ್ತಾ ಇದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ರೂ ಕೂಡ ಸದ್ಯದ ಮಟ್ಟಿಗೆ ಅವರ ಡೈರೆಕ್ಷನ್ ನಲ್ಲಿ ಬರ್ತಿರುವಂತಹ ಸಿನಿಮಾ ಅಂದ್ರೆ ಅದು ಡ್ರ್ಯಾಗನ್ ಅಂತ ಕರೆಸ್ಕೊಳ್ತಾ ಇರುವಂತಹ ಸಿನಿಮಾ.
ಜೂನಿಯರ್ NTR ಅವರ ಜೊತೆಗಿನ ಪ್ರಶಾಂತ್ ನೀಲ್ ಅವರ ಮೋಸ್ಟ್ ಅವೈಟೆಡ್ ಈ ಸಿನಿಮಾ ದಿನ ಬೆಳಗಾದ್ರೆ ಸಾಕು ಸೋಷಿಯಲ್ ಮೀಡಿಯಾದಲ್ಲಿ ಒಂದಲ್ಲ ಒಂದು ಸುದ್ದಿಗಾಗಿ ಸುದ್ದಿ ಮಾಡ್ತಾನೆ ಇರುತ್ತೆ. ಇನ್ನು ಈ ಸಿನಿಮಾಗೂ ಕೂಡ ನಮ್ಮ ಕನ್ನಡದ ಪ್ರತಿಭೆ ಆಗಿರುವಂತಹ ರವಿ ಬಸ್ರೂರ್ ಅವರೇ ಮ್ಯೂಸಿಕ್ ಕೊಡ್ತಾ ಇರೋದು. ಕೊನೆಯದಾಗಿ ಅವರು ಸಲಾರ್ ಸಿನಿಮಾಗೆ ಮ್ಯೂಸಿಕ್ ಕೊಡಬೇಕಾದ್ರೆ ಕೂಡ ನೀಡಿದ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿತು. ಈ ಬಾರಿ ಕೂಡ ಅವರು ಸಿನಿಮಾ 2027ಕ್ಕೆ ರಿಲೀಸ್ ಆಗೋದು ಅಂತ ಹೇಳಿಕೆ ನೀಡುವ ಮೂಲಕ ಅಭಿಮಾನಿಗಳು 1 ವರ್ಷ ಕಾಯ್ಬೇಕು ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಸಾಕಷ್ಟು ಸಮಯಗಳಿಂದ ಶೂಟಿಂಗ್ ಆಗಿ ಸಿದ್ಧತೆ ನಡೆಸಿಕೊಂಡು ಶೂಟಿಂಗ್ ಪ್ರಾರಂಭ ಮಾಡಿದಂತಹ ಈ ಸಿನಿಮಾ ಇನ್ನೂ 1 ವರ್ಷ ಲೇಟ್ ಆಗಿ ರಿಲೀಸ್ ಆಗೋದು ಅಂತಂದ್ರೆ ಖಂಡಿತವಾಗ್ಲೂ ಅಭಿಮಾನಿಗಳಿಗೆ ನಿರಾಸೆ ತರುತ್ತೆ. ಆದ್ರೆ ನಮ್ಗೆಲ್ಲ ಗೊತ್ತು ಪ್ರಶಾಂತ್ ನೀಲ್ ಅವರು ಟೈಮ್ ತಗೊಂಡಷ್ಟು ಒಳ್ಳೆ ಪ್ರಾಡಕ್ಟ್ ಅನ್ನೇ ಅಭಿಮಾನಿಗಳಿಗೆ ಕೊಡೋದು ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಾಂಬಿನೇಷನ್ ನಲ್ಲಿ ಸಿನಿಮಾ ಬರಬೇಕು ಅಂತ KGF ಚಾಪ್ಟರ್ 2 ರಿಲೀಸ್ ಆದಾಗ್ಲಿಂದಲೂ ಕೂಡ ಪ್ರತಿಯೊಬ್ಬ ಸಿನಿಮಾ ಪ್ರೇಕ್ಷಕನ ಆಸೆ ಹಾಗೂ ಕೂಗಾಗಿತ್ತು. ಕೊನೆಗೂ ಈ ಸಿನಿಮಾ ಆಗ್ತಾ ಇದೆ ಅನ್ನೋದೇ ಆ ಕೊಲಾಬರೇಷನ್ ನ ಫ್ಯಾನ್ಸ್ ಗಳಿಗೆ ಖುಷಿ ಆಗುವಂತಹ ವಿಚಾರ. ನೋಡೋಣ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಆ ಪ್ರಾಡಕ್ಟ್ ಯಾವ ರೀತಿಯಲ್ಲಿ ಮೂಡ್ ಬರುತ್ತೆ ಅಂತ. ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇರುವಂತಹ ಕಾನ್ಫ್ಲಿಕ್ಟ್ ಕಾರಣದಿಂದಾಗಿ ಟಾಕ್ಸಿಕ್ ಸಿನಿಮಾ ಪೋಸ್ಟ್ಪೋನ್ ಆಯಿತು. ಹಾಗೂ ಈಗ ರಾಮಾಯಣ ಸಿನಿಮಾದ ಪ್ರಮೋಷನ್ ಆಕ್ಟಿವಿಟೀಸ್ ಗಳು ಕೂಡ ಪೋಸ್ಟ್ಪೋನ್ ಆಗ್ತಾ ಇವೆ ಎನ್ನುವಂತಹ ಸುದ್ದಿಗಳು ಬಾಲಿವುಡ್ ಮೂಲಗಳಿಂದ ಕೇಳಿ ಬರ್ತಾ ಇದೆ. ಸಿನಿಮಾ ದೀಪಾವಳಿ ಹಬ್ಬಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿಯಾಗಿ ನಿಂತಿದ್ದು ಸಿನಿಮಾದ ಪ್ರಮೋಷನ್ ಆಕ್ಟಿವಿಟೀಸ್ ಗಳನ್ನ ರಾಮನವಮಿಯಿಂದ ಪ್ರಾರಂಭಿಸಬೇಕು ಅನ್ನೋದು ಫಿಲಂ ಟೀಮ್ ನ ನಿರ್ಧಾರ ಆಗಿತ್ತು. ಆದ್ರೆ ಈಗ ಇರುವಂತಹ ಸಿಚುಯೇಷನ್ಗಳು ಗ್ಲೋಬಲ್ ಆಡಿಯನ್ಸ್ಗೆ ಪ್ರಮೋಷನ್ ಮಾಡೋದಕ್ಕೆ ಸರಿಯಾದ ಸಮಯ ಅಲ್ಲ ಅನ್ನೋದು ಫಿಲಂ ಟೀಮ್ ನಿರ್ಧಾರ. ಸೊ ಹಾಗಾಗಿ ಈ ಸಿನಿಮಾದ ಪ್ರಮೋಷನ್ ಆಕ್ಟಿವಿಟೀಸ್ ಮುಂದಕ್ಕೆ ಹೋಗುವಂತಹ ಸಾಧ್ಯತೆ ಇದ್ದು ರಿಲೀಸ್ ಡೇಟ್ ಚೇಂಜ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾದ ಅಗತ್ಯ ಇಲ್ಲ. ಸದ್ಯದ ಮಟ್ಟಿಗೆ ಯಾವುದನ್ನ ಕೂಡ ಅಧಿಕೃತವಾಗಿ ಫಿಲ್ಮ್ ಟೀಮ್ ಹೇಳ್ಕೊಂಡಿಲ್ಲ. ನೋಡೋಣ ಯಾವಾಗಿಂದ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ ಅಂತ. ಅದ್ಯಾಕೋ ಗೊತ್ತಿಲ್ಲ, ಈ ಟೈಮಲ್ಲಿ ಮತ್ತೊಂದು ಗಾಸಿಪ್ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತದೆ. ಈ ಸುದ್ದಿಯನ್ನ ಕೇಳ್ತಾ ಇದ್ರೇನೆ ಇದು ನಡೆಯೋದು ಅಸಂಭವ ಅಂತ ಅನ್ಸುತ್ತೆ. ಆದ್ರೂ ಕೂಡ ಈ ಸುದ್ದಿ ಎಲ್ಲಾ ಕಡೆ ವೈರಲ್ ಆಗ್ತದೆ. ಅದೇನಪ್ಪಾ ಅಂದ್ರೆ ದುರಂಧರ್ ಹಾಗೂ ಉರಿ ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ಆದಿತ್ಯ ದಾರ್ ತೆಲುಗಿನ ಅಲ್ಲು ಅರ್ಜುನ್ ಹಾಗೂ ಜೂನಿಯರ್ NTR ಮಲ್ಟಿ ಸ್ಟಾರರ್ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾರೆ ಅಂತ. ಹೌದು, ಒಂದು ವೇಳೆ ಈ ಕೊಲಾಬರೇಷನ್ ನಿಜವಾಗಿದ್ದೇ ಹೌದಲ್ಲಿ ಖಂಡಿತವಾಗ್ಲೂ ಆದಿತ್ಯ ಧಾರ್ ಇಬ್ಬರು ಸ್ಟಾರ್ ಗಳನ್ನ ಕೂಡ ಇಟ್ಕೊಂಡು ದೊಡ್ಡ ಮಟ್ಟದ ಬಾಕ್ಸ್ ಆಫೀಸ್ ಹಿಟ್ ಸಿನಿಮಾನ ಕೊಡುವಂತಹ ಕೆಪಾಸಿಟಿಯನ್ನ ಹೊಂದಿದ್ದಾರೆ. ಆದ್ರೆ ನಿಮ್ಗೆ ಗೊತ್ತು, 2 ಬಿಗ್ ಸ್ಟಾರ್ ಗಳನ್ನ, ಅದರಲ್ಲೂ ವಿಶೇಷವಾಗಿ ಸೌತಿನ ಬಿಗ್ ಸ್ಟಾರ್ಸ್ ಗಳನ್ನ ಒಂದೇ ಸಿನಿಮಾದಲ್ಲಿ ಹಾಕೊಂಡು ಸಿನಿಮಾ ಮಾಡೋದು ಅಷ್ಟೊಂದು ಸುಲಭದ ಮಾತಲ್ಲ. ನೋಡೋಣ ಇದೆಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅಂತ. ಸದ್ಯದ ಮಟ್ಟಿಗೆ ಅಲ್ಲು ಅರ್ಜುನ್ ಅವರ ಸಿನಿಮಾಗಳ ಲೈನ್ ಅಪ್ ನೋಡ್ತಾ ಇದ್ರೆ ಅದು ಅಸಂಭವ ಅಂತಾನೆ ಅನ್ಸುತ್ತೆ. ಕಾದ್ ನೋಡೋಣ. ಇತ್ತೀಚಿನ ದಿನಗಳಲ್ಲಿ ಸಪ್ತಮಿ ಗೌಡ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿರುವಂತಹ ವಿಷಯ ಸದ್ಯದ ಮಟ್ಟಿಗೆ ಸ್ಯಾಂಡಲ್ವುಡ್ ಅಲ್ಲಿ ಎಲ್ಲಾ ಕಡೆ ಚರ್ಚೆಗೆ ಕಾರಣ ಆಗಿದೆ. ಕೇವಲ ಲೈಕ್ಸ್ ಹಾಗೂ ಫಾಲೋವರ್ಸ್ ಗಳಿಗಾಗಿ ನಟಿಯರ ಅಸಭ್ಯವಾದ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂತಹ ಕೆಲಸಗಳು ಕಮ್ಮಿ ಆಗಬೇಕು ಎನ್ನುವಂತಹ ಕೂಗನ್ನ ಸಪ್ತಮಿ ಗೌಡ ಅವರು ಹೇಳಿದ್ದಾರೆ. ಹೆಣ್ಣು ಮಕ್ಕಳು ಸೆಲೆಬ್ರಿಟಿ ಆಗಿರ್ಬೋದು, ಆದ್ರೆ ಅವ್ರಿಗೂ ಕೂಡ ಅವ್ರದೇ ಆಗಿರುವಂತಹ ಒಂದು ಪ್ರೈವೇಟ್ ಲೈಫ್ ಇದ್ದೇ ಇರುತ್ತೆ. ಹೀಗಾಗಿ ಅವ್ರನ್ನ ಅಸಭ್ಯವಾದ ಆಂಗಲ್ ನಲ್ಲಿ ತೆಗೆದಿರುವಂತಹ ವಿಡಿಯೋಗಳನ್ನ ಕೇವಲ ಲೈಕ್ಸ್ ಗಾಗಿ ಆ ರೀತಿ ವೈರಲ್ ಮಾಡೋ ಹಾಗೆ ಪೋಸ್ಟ್ ಮಾಡೋದು ಸರಿಯಾದ ವಿಷಯ ಅಲ್ಲ. ಹಾಗೂ ಇದನ್ನ ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೊಂಡು ಆಕ್ಟ್ ಮಾಡಬೇಕಾದಂತಹ ಅಗತ್ಯ ಇದೆ ಅಂತ ಹೇಳ್ತಾರೆ. ಇದು 100 to 100% ನಿಜ. ಇದಕ್ಕೆ ಖಡಕ್ ಸಿನಿಮಾದ ಸಪೋರ್ಟ್ ಕೂಡ ಖಂಡಿತವಾಗ್ಲೂ ಅವ್ರ ಪರ ಇದೆ. ನೀವು ಇತ್ತೀಚಿನ ದಿನಗಳಲ್ಲಿ ಮುಂಬೈನಲ್ಲಿ ಗಮನಿಸಿರಬಹುದು, ರಾಕಿಂಗ್ ಸ್ಟಾರ್ ಯಶ್ ಅವರು ಅತ್ಯಂತ ಸ್ಲಿಮ್ ಆಗಿರುವಂತಹ ಫಿಸಿಕ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೂ ಅವರ ಹೇರ್ ಸ್ಟೈಲ್ ಕೂಡ ಚೇಂಜ್ ಆಗಿದೆ. ಇದು ಅವರು ತಮ್ಮ ಮುಂದಿನ ಸಿನಿಮಾಗೆ ಮಾಡ್ತಿರೋದು ಅಥವಾ ರಾಮಾಯಣ ಸಿನಿಮಾದಲ್ಲಿ ಯಂಗ್ ರಾವಣನ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರೋದು ಎನ್ನುವಂತಹ ಮಾತುಕತೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾರಂಭ ಆಗಿದೆ. ಸದ್ಯಕ್ಕೆ ಸಿನಿಮಾದ ರಿಲೀಸ್ಗೆ ಹತ್ತತ್ರ 3 ತಿಂಗಳಿದೆ. ಹೀಗಾಗಿ ಈ ಬಗ್ಗೆ ಯೋಚನೆ ಮಾಡೋದಕ್ಕೆ ನಮ್ಗೆ ತುಂಬಾ ಟೈಮ್ ಇದೆ ಅಂತ ಹೇಳ್ಬೋದು. ನಿಮ್ ಪ್ರಕಾರ ಯಾವುದಕ್ಕಾಗಿ ಈ ಹೊಸ ಹೇರ್ ಸ್ಟೈಲ್ ಹಾಗೂ ಟ್ರಾನ್ಸ್ಫಾರ್ಮೇಶನ್ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ವಾರದ ವೀಕ್ಲಿ ರೌಂಡ್ ಆಫ್ ಸುದ್ದಿಗಳು. ಮುಂದಿನ ವಾರದ ಸಿನಿಮಾ ಸುದ್ದಿಗಳನ್ನು ಹೊತ್ತು ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.